ನಿಮಗೆಲ್ಲ ಗೊತ್ತಿರಬಹುದು 5 ರಾಜ್ಯಗಳ ಚುನಾವಣೆಯ ನಂತರ ತೆಲಂಗಾಣದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಅಲ್ಲಿಯ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ವಹಿಸಿಕೊಂಡಿದ್ರು. ಆದರೆ ಇಲ್ಲಿ ರಾಜ್ಯದಲ್ಲಿ ಅನೇಕ ಕಡೆ ರೈಡ್ ಆಗಿತ್ತು, ತುಂಬ ಕೋಟಿಗಟ್ಟಲೆ ದುಡ್ಡು ಕಂಡು ಬಂದಿತ್ತು. ಈಗ ದೊಡ್ಡಗೌಡರು ಒಂದು ಬಾಂಬ್ ಹಾಕಿದ್ದಾರೆ. ಪಂಚರಾಜ್ಯ ಚುನಾವಣೆಗೆ ರಾಜ್ಯದಿಂದ ಹಣ ಹೋಗಿದೆ. DCM ಎಲ್ಲಿ ಹೋದರು, ಎಷ್ಟು ಹಣ ತೆಗೆದುಕೊಂಡು ಹೋದರು, DKಶಿ ಅವರ ಹೆಸರೆತ್ತೇ ಇಲ್ಲ. ಮಾಜಿ ಪ್ರಧಾನಿ ದೇವೇಗೌಡರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು ದೇವೇಗೌಡರು. ಎಷ್ಟು ಹಣ ತೆಗೆದುಕೊಂಡು ಹೋದರು, DKಶಿ ಹೆಸರೆತ್ತದೆ ಮಾಜಿ ಪ್ರಧಾನಿ ದೇವೇಗೌಡರ ಗಂಭೀರ ಆರೋಪ. ಏನು ಹೇಳಿದರು ದೇವೇಗೌಡರು ಕೇಳಿಸ್ಕೊಳ್ಳಿ. 4 ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ, ಇದು ಯಾರ ಸಂಪತ್ತು? ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅವರ ಉದ್ದಟತನ, ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ, ಸಾಕಷ್ಟು ವಿಷಯ ಬಹಿರಂಗವಾಗಿದೆ. ಈ ಹಣ ಎಲ್ಲಿಂದ ಹೋಗುತ್ತೆ? ಇಲ್ಲೇ ಬೆಂಗಳೂರಿಂದ. ಈ ಅಕ್ರಮ ವ್ಯವಹಾರ ಇದು ಒಂದು ವಿಷಯ ಅಲ್ಲ, ಬರೀ ನೈಸ್ ಅಲ್ಲ. ಬೆಂಗಳೂರಿನ ಎಲ್ಲ